ಗೆಳೆಯರೆ ಇವತ್ತು ನಾವು ಮಿಂತ್ರಾ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತ ಚರ್ಚೆ ಮಾಡೋಣ. ಮಿಂತ್ರಾನಲ್ಲಿ ನೀವು ಏನಾದರೂ ಶಾಪಿಂಗ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂದರೆ ಮೊದಲು ನೀವು ಅಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ನಿಮ್ಮ ಅಡ್ರೆಸ್ನ ಸೇವ್ ಮಾಡಬೇಕು. ಅಂದಾಗ ಮಾತ್ರ ನೀವು ಅಲ್ಲಿ ಶಾಪಿಂಗ್ನ ಮಾಡಬಹುದು. ಯಾವ ರೀತಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಮಾಡ್ಕೋಬಹುದು ಮತ್ತು ಅಲ್ಲಿ ಅಡ್ರೆಸ್ನ ಯಾವ ರೀತಿ ಸೇವ್ ಮಾಡ್ಬೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ಮಿಂತ್ರಾ ಆ್ಯಪ್ನ ನಾನು ಮೊದಲ ಬಾರಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ನೋಡಿ ಓಪನ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಏನೇನು ಡೀಟೇಲ್ಸ್ ಕೇಳುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಈ ರೀತಿ ಪರ್ಮಿಷನ್ಸ್ಗೆ ಅಲೌ ಕೇಳಿದ್ರೆ ಇಲ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಏನು ಆಪ್ಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಗಿವ್ ಪರ್ಮಿಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ಸ್ಗೂ ಕೂಡ ಪರ್ಮಿಷನ್ನ ಕೊಡಿ, ಇಲ್ಲಾಂದರೆ ಲೇಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನಂತರದಲ್ಲಿ ಈ ರೀತಿ ನೇರವಾಗಿ ಆ್ಯಪ್ ಅನ್ನೋದು ಓಪನ್ ಆಗ್ತಾ ಇದೆ. ನಂತರದಲ್ಲಿ ಮೇಲ್ಗಡೆ ಇಲ್ಲಿ ಕ್ಲೋಸ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಆ್ಯಪ್ ಅನ್ನೋದು ಸಂಪೂರ್ಣವಾಗಿ ಓಪನ್ ಆಗಿದೆ. ಆದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಒಂದು ಅಕೌಂಟ್ನ ಒಂದು ಪ್ರೊಫೈಲ್ ಸಿಂಬಾಲ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆಗೆ ಮೇಲ್ಗಡೆ ಇದೆ ನೋಡಿ ಸಿಂಬಾಲ್, ಪ್ರೊಫೈಲ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ ಈ ರೀತಿ ನಮ್ಮ ಒಂದು ಅಕೌಂಟ್ನಲ್ಲಿ ಸೈನ್ ಅಪ್ ಅಥವಾ ಲಾಗಿನ್ ಅಂತ ಆಪ್ಷನ್ ತೋರಿಸ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಫೋನ್ ನಂಬರ್ನ ಹಾಕಬೇಕಾಗುತ್ತೆ. ಮೊದಲು ಫೋನ್ ನಂಬರ್ನ ಹಾಕಿ ನೀವು OTP ಮೂಲಕ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಈ ರೀತಿ ನಮ್ಮ ಒಂದು ಅಕೌಂಟ್ ಅನ್ನೋದು ಲಾಗಿನ್ ಆಗಿದೆ. OTP ಬಂದು ಲಾಗಿನ್ ಆದ ನಂತರದಲ್ಲಿ ಇಲ್ಲಿ ನಾಟ್ ನೌ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರದಲ್ಲಿ ನಮ್ಮ ಕೆಲವೊಂದಿಷ್ಟು ಇಲ್ಲಿ ನಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಮೆನ್ ಅಥವಾ ವುಮೆನ್ ಅಂತ. ನಂತರದಲ್ಲಿ ನಮ್ಮ ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ. ನಾನು ಆಲ್ರೆಡಿ ರಾಜ್ ಅಂತ ಹಾಕಿದ್ದೀನಿ. ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಮ್ಮ ಹೆಸರು ಸಂಪೂರ್ಣವಾಗಿ ಸೇವ್ ಆಗಿದೆ, ನಮ್ಮ ಅಕೌಂಟ್ ಕೂಡ ಕ್ರಿಯೇಟ್ ಆಗಿದೆ. ನಂತರದಲ್ಲಿ ನಮ್ಮ ಅಡ್ರೆಸ್ನ ಸೇವ್ ಮಾಡಬೇಕು ಅಂದರೆ ನಾವು ಯಾವುದಾದ್ರೂ ಬುಕ್ಕಿಂಗ್ ಮಾಡ್ತಾ ಇರ್ತೀವಲ್ಲ ಅದೇ ಸಮಯದಲ್ಲಿ ಸೇವ್ ಮಾಡಬಹುದು. ಅದಕ್ಕಾಗಿ ಏನು ಮಾಡ್ಕೊಳ್ಳೋಣ, ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಬುಕ್ಕಿಂಗ್ ಮಾಡೋಣ. ಅಂದರೆ ಅದೇ ಸಮಯದಲ್ಲಿ ನಾವು ಅಡ್ರೆಸ್ನು ಕೂಡ ನಾವು ಸೇವ್ ಮಾಡಬಹುದು. ಇಲ್ಲಿಂದ ಸರ್ಚ್ನಲ್ಲಿ ಹೋಗಿ ನಾವು ಯಾವುದಾದ್ರೊಂದು ಪ್ರಾಡಕ್ಟ್ನ ಸರ್ಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಟಿ ಶರ್ಟ್ಸ್ ಫಾರ್ ಮೆನ್ ಅಂತ ನಾನು ಸರ್ಚ್ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿ ಈ ರೀತಿ ಪ್ರಾಡಕ್ಟ್ಸ್ಗಳು ಬಂದಿದೆ. ಇದರಲ್ಲಿ ಯಾವುದಾದ್ರೊಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಬುಕ್ಕಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ಮೊದಲು ಯಾವುದಾದ್ರೊಂದು ನಾವು ಸೆಲೆಕ್ಟ್ ಮಾಡಿಬಿಟ್ಟು ನಾವು ಮೊದಲು ಬುಕ್ಕಿಂಗ್ ಮಾಡೋಣ. ಅಂದರೆ ಬುಕ್ಕಿಂಗ್ ಮಾಡ್ತಿರ್ಬೇಕಾದ್ರೆ ನಾವು ಅಡ್ರೆಸ್ನ ಸೇವ್ ಮಾಡಬಹುದು. ಮೊದಲು ಆರ್ಡ್ರನ್ನ ನಾವು ಏನು ಬುಕ್ಕಿಂಗ್ ಮಾಡ್ತಾ ಇರ್ತೀವಿ ಅದೇ ಸಮಯದಲ್ಲಿ ನಾವು ಅಡ್ರೆಸ್ನ ಸೇವ್ ಮಾಡ್ಬೋದು. ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಮಿಂತ್ರಾದಲ್ಲಿ ಮೀಶೋಕ್ಕಿಂತ ಸ್ವಲ್ಪ ರೇಟ್ ಏನಾಗುತ್ತೆ ಹೈ ರೇಟ್ ಇರುತ್ತೆ ಸ್ನೇಹಿತರೆ, ಅದಕ್ಕಾಗಿ ಇದು ಜಾಸ್ತಿ ಪಾಪ್ಯುಲರ್ ಆಗಿಲ್ಲ. ಮೀಶೋದಲ್ಲಿ ಇದಕ್ಕಿಂತ ರೇಟ್ ಕಡಿಮೆ ರೇಟೆಲ್ಲ ತೋರಿಸುತ್ತೆ, ಅದಕ್ಕಾಗಿ ಜನ ಆ ಕಡೆಗೆ ಜಾಸ್ತಿ ಆಕರ್ಷಿತರಾಗ್ತಾರೆ. ಮಿಂತ್ರಾದಲ್ಲಿ ನೀವು ನೋಡ್ತಾ ಇರ್ಬೋದು ಸಣ್ಣ ಪ್ರಾಡಕ್ಟ್ಗಳಿಗೂ ಕೂಡ ಒಂದು ಪ್ರೈಸ್ ತುಂಬಾ ಹೈ ತೋರಿಸ್ತಾ ಇದೆ. ಇಲ್ಲಿ ನಾನೊಂದು ಏನಾದರೂ ನಿಮಗೆ ಹಂಗೆ ಬುಕ್ಕಿಂಗ್ ಮಾಡಿ ತೋರಿಸ್ತೀನಿ. ಇಲ್ಲಿದೆ ನೋಡಿ ಈ ಒಂದು ಟಿ ಶರ್ಟ್ನ, ಇದು ಬೇಡ, ಇದರಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಬುಕ್ಕಿಂಗ್ ಮಾಡ್ಕೊಳ್ಳೋಣ. ಇಲ್ಲಿದೆ ನೋಡಿ, ಇದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಕೆಳಗಡೆ ಬೈ ನೌ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಮೊದಲು ಸೈಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೈಜನ್ನ ಸೆಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಒಂದು ಸೈಜ್ ಚಾರ್ಟ್ ಇರುತ್ತೆ ಸ್ನೇಹಿತರೆ, ಅದರಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ನಿಮ್ಮ ಲೆಂತ್ ಎಷ್ಟು ಬೇಕು ನಿಮಗೆ, ಹಂಗೆಲ್ಲ ಚೆಸ್ಟ್ ಎಷ್ಟು ಬೇಕು ಎಲ್ಲವೂ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ನಂತರದಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಕೆಳಗಡೆ ಆ್ಯಡ್ ಟು ಬ್ಯಾಗ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಮೊದಲು ಬ್ಯಾಗ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಟು ಬ್ಯಾಗ್ ಅಂತ ಆ್ಯಡ್ ಮಾಡಿದ ನಂತರದಲ್ಲಿ ಗೋ ಟು ಬ್ಯಾಗ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಗ್ನಲ್ಲಿ ಹೋಗಿ ಅಲ್ಲಿಂದ ನಾವು ಆರ್ಡರ್ ಮಾಡೋಣ. ನೋಡಿ ಈ ರೀತಿ ಗೋ ಟು ಬ್ಯಾಗ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಪ್ಲೇಸ್ ಆರ್ಡರ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಮತ್ತೇನೇನು ತೋರಿಸ್ತಾ ಇದೆ ಬ್ಯಾಗಲ್ಲಿ, ಸದ್ಯಕ್ಕೆ ಏನು ಬೇಡ, ನಾವು ಏನು ಆ್ಯಡ್ ಮಾಡಿರ್ತೀವಿ ಅದನ್ನೇ ಮಾತ್ರ ನಾವು ಆರ್ಡರ್ ಮಾಡೋಣ. ಇಲ್ಲಿ 1 ಐಟಮ್ ಸೆಲೆಕ್ಟೆಡ್ ಅಂತ ಬರ್ತಾ ಇದೆ, ಇದೊಂದೇ ಐಟಮು ನಾವು ಆರ್ಡರ್ ಮಾಡ್ತಾ ಇರೋದು. ಪ್ಲೇಸ್ ಆರ್ಡರ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಮತ್ತೇನೇನು ಡೀಟೇಲ್ಸ್ ಇದೆ ಏನೆಲ್ಲ ಒಂದು ಸರಿ ನೋಡ್ಕೊಳ್ಳೋಣ. ನೋಡಿದ ನಂತರದಲ್ಲಿ ಪ್ಲೇಸ್ ಆರ್ಡರ್ ಅಂತ ಕ್ಲಿಕ್ ಮಾಡೋಣ. ಮಾಡಿದ ನಂತರದಲ್ಲಿ 1 ಐಟಮ್ಸ್ ನಾಟ್ ಡೆಲಿವರಬಲ್ ಅಂತ ಬರ್ತಾ ಇದೆ. ನಂತರದಲ್ಲಿ ನಾನು ಒಂದು ಬೇರೆ ಐಟಮ್ನ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಈ ರೀತಿ ಬೇರೆ ಐಟಮ್ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ
ಮೇಲ್ಗಡೆ ನಮ್ಮ ಒಂದು ಅಡ್ರೆಸ್ನ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಈ ರೀತಿ ನಮ್ಮ ಹೊಸ ಅಡ್ರೆಸ್ನ ಆ್ಯಡ್ ಮಾಡ್ಬೇಕಂದ್ರೆ ನನ್ನ ಲೊಕೇಶನ್ ಮೂಲಕ ಅದು ಕೇವಲ ಪಿನ್ ಕೋಡ್ ಮಾತ್ರ ತೊಗೊಂಡಿದ್ದೆ ಸ್ನೇಹಿತರೆ. ನಂತರದಲ್ಲಿ ನಾನು ಇಲ್ಲಿ ಪಿನ್ ಕೋಡ್ನ ಚೇಂಜ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ನ್ಯೂ ಅಡ್ರೆಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಹೊಸ ಅಡ್ರೆಸ್ನ ಆ್ಯಡ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ನಮ್ಮ ಹೆಸರು, ನಮ್ಮ ಫೋನ್ ನಂಬರ್ನು, ನಂತರದಲ್ಲಿ ನಮ್ಮ ವಿಳಾಸವನ್ನು ನೋಡ್ಬೋದು, ಪಿನ್ ಕೋಡು, ನಮ್ಮ ಹೌಸ್ ನಂಬರು, ನಮ್ಮ ಏರಿಯಾ ನೇಮು, ನಮ್ಮ ಒಂದು ಡಿಸ್ಟಿಕ್ಕು, ನಮ್ಮ ಟೌನು ಎಲ್ಲವನ್ನು ಕೂಡ ನೀವು ಒಂದು ಸಾರಿ ಎಂಟರ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಹೌಸ್ ನಂಬರು, ಇಲ್ಲಿ ಏನೇನು ಡೀಟೇಲ್ಸ್ ಕೇಳ್ತಾ ಇದೆ ಎಲ್ಲವನ್ನು ಕೂಡ ಎಂಟರ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಕೆಳಗಡೆ ಅಡ್ರೆಸ್ ಟೈಪು ಆಫೀಸು ಅಥವಾ ಹೋಮ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ಮೇಕ್ ಡಿಫಾಲ್ಟ್ ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಂತರದಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಆರ್ಡರ್ ಅನ್ನೋದು ಸಂಪೂರ್ಣವಾಗಿ ರೆಡಿಯಾಗಿದೆ. ಇಲ್ಲಿ ಪ್ಲೇಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಆರ್ಡರ್ ಅನ್ನೋದು ಸಂಪೂರ್ಣವಾಗಿ ಪ್ಲೇಸ್ ಆಗುತ್ತೆ. ಇಲ್ಲಿ ನೋಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಅಡ್ರೆಸ್ ಅನ್ನೋದು ಈ ರೀತಿ ತೋರಿಸ್ತಾ ಇದೆ. ಓಕೆ, ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ನೋಡ್ತಾ ಇರ್ಬೋದು ಕ್ಯಾಶ್ ಆನ್ ಡೆಲಿವರಿನ ಮಾಡ್ತಾ ಇದ್ದೀವಿ. ಕೆಳಗಡೆ ಎಲ್ಲ ಆಪ್ಷನ್ಸ್ ಇದೆ. ಯು ಪಿ ಐ ಮೂಲಕ ಪೇಮೆಂಟ್ ಮಾಡಿ ಅಥವಾ ಪೇ ಲೇಟರು, ವ್ಯಾಲೆಟು ಅಥವಾ EMI ಅಥವಾ ಇನ್ಯಾವುದೇ ನೆಟ್ ಬ್ಯಾಂಕಿಂಗ್ ಎಲ್ಲವೂ ಕೂಡ ಆಪ್ಷನ್ ಬರ್ತಾ ಇದೆ. ಇಲ್ಲಿ ಪ್ಲೇಸ್ ಆರ್ಡರ್ ಅಂತ ನಾವು ಒಂದೇ ಕ್ಲಿಕ್ನಲ್ಲಿ ಆರ್ಡರ್ ಮಾಡಬಹುದು ಕ್ಯಾಶ್ ಆನ್ ಡೆಲಿವರಿ ಮೂಲಕ. ಈ ರೀತಿ ನೋಡ್ತಾ ಇರ್ಬೋದು ಆರ್ಡರ್ ಅನ್ನೋದು ಪ್ಲೇಸ್ ಆಗಿದೆ. ಈ ರೀತಿ ನಾವು ಈಸಿಯಾಗಿ ಆರ್ಡರ್ನ ಮಾಡಬಹುದು.